ಯಲ್ಲಾಪುರ ತಾಲೂಕಿನ ಪ್ರಸಿದ್ಧ ಚಂದಗುಳಿ ಗಂಟೆ ಗಣೇಶ ದೇವಾಲಯದ ಸಭಾಂಗಣದಲ್ಲಿ ನಡೆದ ಶಾಸಕ ಶಿವರಾಮ್ ಹೆಬ್ಬಾರರಿಗೆ ಗೌರವಾರ್ಪಣೆ ಕಾರ್ಯಕ್ರಮ. ತಾಲೂಕಿನ ಚಂದಗುಳಿಯ ಗಂಟೆ ಗಣೇಶ ಶ್ರೀ ಸಿದ್ಧಿವಿನಾಯಕ ದೇವಾಲಯದ ವತಿಯಿಂದ ದೇವಾಲಯದ ಸಭಾಂಗಣದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಧಾರ್ಮಿಕ ಸೇವೆಯನ್ನು ಗೌರವಿಸುವ ಉದ್ದೇಶದಿಂದ ಗೌರವಾರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಗೌರವ ಸ್ವೀಕರಿಸಿ ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ಇದುವರೆಗೂ ನಾನು ಸಾವಿರಾರು ಗೌರವ ಸನ್ಮಾನ ಸ್ವೀಕರಿಸಿದ್ದೇನೆ. ಆದರೆ ಚಂದಗುಳಿಯ ಗಂಟೆ ಗಣೇಶ ದೇವಾಲಯದ ವತಿಯಿಂದ ನೀಡಿದ ಸನ್ಮಾನ ಗೌರವವು ಎಲ್ಲಕ್ಕಿಂತಲೂ ಔಚಿತ್ಯಪೂರ್ಣವಾದ, ಸಂಕಷ್ಟ ದಿನ ಅವಿಸ್ಮರಣೀಯವಾದ ಕ್ಷಣವಾಗಿದೆ ಎಂದರಲ್ಲದೆ, ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇದ್ದರೆ ಯಶಸ್ಸು ಸಾಧ್ಯ. ಇದಕ್ಕೆಲ್ಲ ಕಾರಣ ನನ್ನ ತಂದೆ ತಾಯಿ, ಸಮಾಜ ಹಾಗೂ ನನ್ನ ಧರ್ಮಪತ್ನಿಯ ತಪಸ್ಸು ಕಾರಣ. ಪರಿಶ್ರಮವಿಲ್ಲದೆ ಜೀವನದಲ್ಲಿ ಏನು ಮಾಡಲು ಸಾಧ್ಯವಿಲ್ಲ. ಪರಿಶ್ರಮವಿಲ್ಲದೆ ಮಾಡುವ ಕೆಲಸವೆಂದರೆ ಟೀಕೆ ಮಾತ್ರ. ನಾನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿದ ನಿಷ್ಕಾಮ ಕರ್ಮ ಕರ್ತವ್ಯದ ಫಲವಾಗಿ ನಾನು 4 ಬಾರಿ ಶಾಸಕನಾಗಿ ಆಯ್ಕೆಯಾಗಲು ಜನರು ಆಶೀರ್ವಾದ ಮಾಡಿದ್ದ ತೃಪ್ತಿ ಇದೆ. ದೇವರು ನಮ್ಮ ಕುಟುಂಬಕ್ಕೆ ಆರ್ಥಿಕ ಶಕ್ತಿ ಕೊಟ್ಟಿರುವುದನ್ನು ಗೌರವದಿಂದ, ಗರ್ವದಿಂದ ಹೇಳಿಕೊಳ್ಳುತ್ತೇನೆ. ಭಗವಂತ ನಮಗೆ ಕೊಟ್ಟಿರುವ ಆರ್ಥಿಕ ಸಂಪತ್ತಿನಲ್ಲಿ ಒಂದು ಭಾಗವನ್ನು ಸಮಾಜಕ್ಕಾಗಿ ವಿನಿಯೋಗಿಸಬೇಕು. ಮನುಷ್ಯನಿಗಿರುವ ಅಪಾಯಕಾರಿ ಕಾಯಿಲೆ ಎಂದರೆ ಅತಿಯಾದ ಅಹಂಕಾರ ಹಾಗೂ ಗರ್ವವಾಗಿದೆ ಎಂದರು. ಬಡತನವು ಒಂದು ಶಾಪವಾಗಿದ್ದು, ಅದನ್ನು ಯಾವುದೇ ಕಾರಣಕ್ಕೂ ಹಾಸ್ಯಕ್ಕಾಗಿ ಹಾಗೂ ಟೀಕೆಗಾಗಿ ಬಳಸಬಾರದು ಎಂದರು. ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಭಟ್, ವಿಕಾಸ್ ಬ್ಯಾಂಕ್ ಅಧ್ಯಕ್ಷ ಮುರಳಿ ಹೆಗಡೆ, PLD ಬ್ಯಾಂಕ್ ಅಧ್ಯಕ್ಷ RS ಭಟ್, ಸೀಮೆಯ ಅಧ್ಯಕ್ಷ NM ಪಣತಿಗೇರಿ ಮಾತನಾಡಿದರು. ಶಾಸಕರ ಧರ್ಮಪತ್ನಿ ವಂಜಾಕ್ಷಿ ಶಿವರಾಮ್ ಹೆಬ್ಬಾರ್, ನರಸಿಂಹ ಭಟ್ ಗುಂಡ್ಕಲ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನಿರ್ದೇಶಕ LP ಭಟ್ ಗುಂಡ್ಕಲ್ ಪ್ರಾಸ್ತಾವಿಕ ಮಾತನಾಡಿದರು. ಆಡಳಿತ ಮಂಡಳಿ ಸದಸ್ಯ ವಿದ್ವಾನ್ ಗೋಪಾಲಕೃಷ್ಣ ಭಟ್ ಹಂಡ್ರಮನೆ ಸ್ವಾಗತಿಸಿದರು. ಕುಮಾರಿ ಅನ್ವಿಕಾ ಸ್ವಾಗತ ಗೀತೆ ಹಾಡಿದರು. ಸುಬ್ರಾಯ್ ಭಟ್ ನಿರ್ವಹಿಸಿದರು. ಗುರು ಇಲ್ಲದೆ ಗುರಿ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಆ ಕಾಲಕ್ಕೆ ಬಸವಣ್ಣವರು ಅದಕ್ಕೆ ಗುರುವಿನ ಗುಲಾಮನಾಗದ ತನಕ ಕರ್ತವ್ಯ ನಮಗೆ ಗೊತ್ತಿತ್ತು. ಹಿಂದೆ ಗುರುಗಳಿದ್ದರೆ ಮುಂದೆ ಗುರಿ ಸಿಗತ್ತೆ, ಗುರಿ ತಪ್ಪತ್ತೆ. ಅದೆಲ್ಲಕ್ಕೂ ನಮಗೆ ಕಾರಣ ನನ್ನ ಹೆತ್ತಂಥ ತಂದೆ ತಾಯಿ, ನನ್ನ ಬೆಳೆಸಿದಂಥ ಸಮಾಜ, ನನಗೆ ಆಶೀರ್ವಾದ ಮಾಡಿದಂಥ ಗುರುಗಳು, ನನ್ನ ಹಿಂದೆ ಬೆನ್ನೆ ನಿಂತಹ ಧರ್ಮಪತ್ನಿ. ಇವೆಲ್ಲರ ಕಠಿಣ ಸವಾಲು ಅನ್ನೋದಕ್ಕಿಂತ ಕಠಿಣ ವ್ರತ ನಮ್ಮ ಜೀವನಕ್ಕೆ ಒಂದು ಸಾರ್ಥಕತೆಯನ್ನು ಕಂಡುಕೊಂಡಿದೆ. ಒಂದು ಹೊತ್ತು ಊಟಕ್ಕೆ ತೊಂದರೆ ಆದಾಗ ಈ ಊಟ ಮಾಡಿದಂಥ ಆ ದಿನಗಳೇನಿದೆ, ಅದು ಆ ಬಡತನವನ್ನು ನೆನಪು ಮಾಡುತ್ತೆ. ನಮಗೆ ಪುನಃ ನೆನಪಿಸುತ್ತೆ. ನೋಡು, ಅವತ್ತು ಬಡತನದಲ್ಲಿದ್ದಾನೆ, ಇಷ್ಟು ಕಷ್ಟದಲ್ಲಿದ್ದಾನೆ ಬಂದರೆ ಆವತ್ತ ದಿವಸ ನೆನಪಿಗೆ ಬರುತ್ತೆ. ಅನುಭವದಿಂದ ಮಾತ್ರ ಗೊತ್ತಾಗ್ತಕ್ಕಂಥ ಸಂಗತಿ ಇದು. ಅನುಭವಿಸುವಂಗೆ ಮಾತ್ರ ಗೊತ್ತಾಗಂಥ ಸಂಗತಿ. ಬಟ್ ಅಲ್ವಾ, ಭಾಷಣದಿಂದ ಗುಣ ಆಗ್ತಕ್ಕಂಥ ಸಂಗತಿ ಅಲ್ಲ. ನಾವು ಟೀಕೆ ಮಾಡ್ಬೋದು, ನಾವು ಹಾಸ್ಯಾಸ್ಪದ ಮಾಡ್ಬೋದು ಬರೋಣ. ಆದರೆ ಅದೊಂದು ಶಾಪ. ಯಾವ ಪೂರ್ವಜನ್ಮದ ಕರ್ಮನೋ ಪುಣ್ಯವೋ ಅದನ್ನು ಎಂದು ಹಾಸ್ಯಕ್ಕಾಗಿ ಉಪಯೋಗಿಸ್ತಾರೆ. ನಮ್ಮ ಕೈಲಾದರೆ ಸಹಾಯ ಮಾಡಬೇಕು, ಆಗದೆ ಹೋದರೆ ಸುಮ್ಮನೆ ಹೋಗ್ಬೇಕು. ಅದನ್ನು ಟೀಕಾ ವಸ್ತುವಾಗಿ ಮಾಡಿ ಆ ವಿಷಯದ ನಂಬಿಕೆಯಲ್ಲಿರ್ತಕ್ಕಂಥ ಮನುಷ್ಯ. ಆ ಕಾರಣಕ್ಕಾಗಿ ಭಗವಂತ ನಾವು ಮಾಡಿದಂಥ ಸತ್ಕಾರ್ಯಕ್ಕೆ, ನಮ್ಮ ಕುಟುಂಬ ಮಾಡಿರ್ತಕ್ಕಂಥ ಸತ್ಕಾರ್ಯಕ್ಕೆ, ನನಗೋ ನನ್ನ ಮಕ್ಕಳಿಗೋ ನನ್ನ ಕುಟುಂಬಕ್ಕೋ ಒಳ್ಳೇದು ಮಾಡಿದ್ದಾರೆ ಅಂತಂದರೆ, ನನ್ನ ಹಿರಿಯರು, ನನ್ನ ತಂದೆ ತಾಯಿ, ನನ್ನ ಗುರುಗಳು ಇವೆಲ್ಲ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಆಶೀರ್ವಾದಕ್ಕೆ